ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನ ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20 ವಚನಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20 ವಚನಗಳು. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಆತನು ತಿರುಗಿ ಪರಲೋಕಕ್ಕೆ ಏರಿ ಹೋಗುವುದರೊಳಗೆ ಆತನು ಮಾಡಿದ ಒಂದು ಮಹಾ ಸಾಧನೆಯನ್ನು ಈ ವಾಕ್ಯ ಭಾಗವು ನಮಗೆ ತಿಳಿಯಪಡಿಸ್ತಾ ಇದೆ. ಇಲ್ಲಿ ಈ ವಾಕ್ಯವನ್ನು ನಾವು ಗಂಭೀರವಾಗಿ ಪ್ರವೇಶಿಸಿದರೆ, ಈ ವಾಕ್ಯವನ್ನು ಗಂಭೀರವಾಗಿ ನಾವು ಗಮನಿಸಿದರೆ, ಇಲ್ಲಿ ನಾವು ತಲುಪಬೇಕಾದ ಗುರಿ ಅಥವಾ ನಾವು ತಲುಪಬೇಕಾದ ಗಮ್ಯಸ್ಥಾನ ಯಾವುದೆಂಬುದನ್ನು ಅದು ತಿಳಿಯಪಡಿಸ್ತದೆ. ಹಾಗಾದರೆ ದೇವರು ನಾವು ಈ ಹಂತಕ್ಕೆ ತಲುಪಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ಆ ಗಮ್ಯಸ್ಥಾನವನ್ನು ಆತನಲ್ಲಿ ತಿಳಿಯಪಡಿಸ್ತಾನೆ. ಇಲ್ಲಿ ಬರ್ತದೆ, ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಏನಿದರ ಅರ್ಥ? ಇಬ್ರಿಯ ಗ್ರಂಥಕರ್ತ ಈ ತಾನು ಬರೆದ ಇಬ್ರಿಯ ಪತ್ರಿಕೆಯ ಉದ್ದಕ್ಕೂ ಅಧ್ಯಾಯಗಳಲ್ಲಿ ಆತನು ಹಳೆ ಒಡಂಬಡಿಕೆಯನ್ನು ತೋರಿಸ್ತಲೇ ನಾವು ಯೇಸು ಕ್ರಿಸ್ತನನ್ನು ಹೇಗೆ ಗ್ರಹಿಸಿಕೊಳ್ಳಬೇಕೆಂಬುದನ್ನು, ಮುಖ್ಯವಾಗಿ ತಾನು ಬರೆದ ಕಾಲದಲ್ಲಿ ನಾನಾ ವಿಧವಾದ ಹೋರಾಟಗಳಿಗೆ ಒಳಗಾದ ಕ್ರೈಸ್ತ ವಿಶ್ವಾಸಿಗಳು, ಅದರಲ್ಲೂ ವಿಶೇಷವಾಗಿ ಯಹೂದ್ಯ ಮತದಿಂದ ಯೇಸು ಕ್ರಿಸ್ತನನ್ನು ಅನುಸರಿಸುತ್ತಿದ್ದಂಥ ದೇವಜನರು, ಕ್ರೈಸ್ತರು, ಇವರಿಗುಂಟಾದ ಹೋರಾಟಗಳಲ್ಲಿ ಅವರು ತಿರುಗಿ ದೃಢವಾಗಿ ಕ್ರಿಸ್ತನಲ್ಲಿ ನಿಲ್ಲುವುದಕ್ಕಾಗಿ ಈ ಪತ್ರಿಕೆಯನ್ನು ಆತನು ಬರೆದಿದ್ದಾನೆ. ಹಾಗಾಗಿ ಆತನು ಹಳೆ ಒಡಂಬಡಿಕೆಯ ಅನೇಕ ಮಹತ್ವಗಳನ್ನ ಆತನು ತೋರಿಸ್ತಾ ಬರ್ತಾನೆ. ಇಲ್ಲಿ ದೇವರ ಸಮಕ್ಷಮ ಪ್ರವೇಶಿಸುವುದಕ್ಕೆ ಎಂಬುದಾಗಿ ಅವನು ಬರೆಯುವಾಗ ಅದರ ಅರ್ಥ ದೇವದರ್ಶನ ಗುಡಾರ, ಅದರಲ್ಲಿ 3 ಭಾಗ: ಹೊರಗಣ ಪ್ರಾಂಗಣ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಹಾಗಾದರೆ ದೇವಾಲಯವನ್ನು ಪ್ರವೇಶಿಸುವಾಗ ಅಲ್ಲಿ ಆರಂಭದಲ್ಲಿರುವಂಥ ಬಾಗಿಲುಗಳಿಂದ ಹೊರಗಿನ ಪ್ರಾಂಗಣವನ್ನು ಪ್ರವೇಶಿಸ್ತೇವೆ. ಅಲ್ಲಿಂದ ನಂತರದಲ್ಲಿ ಗುಡಾರದಲ್ಲಿ 2 ಭಾಗ, ಪರಿಶುದ್ಧ ಸ್ಥಳ. ನಂತರದಲ್ಲಿ ಮಹಾಯಾಜಕರು ಮಾತ್ರ ವರ್ಷಕ್ಕೊಮ್ಮೆ ಪ್ರವೇಶಿಸಬೇಕಾಗಿದ್ದ ಅತಿ ಪರಿಶುದ್ಧ ಸ್ಥಳ. ಅಲ್ಲಿ ಮಂಜೂಷ ಪೆಟ್ಟಿಗೆ, ಆ ಮಂಜೂಷ ಪೆಟ್ಟಿಗೆ ಮೇಲೆ ಕೆರೂಬಿಯರು ಎದುರು ಬದುರಾಗಿ ರೆಕ್ಕೆ ಚಾಚಿಕೊಂಡು, ರೆಕ್ಕೆಗಳನ್ನ ತಾಗಿಸಿಕೊಂಡು ಕುಳಿತಂತ ದೇವರ ಕೃಪಾಸನ ಇದೆ. ಹಾಗಾದರೆ ದೇವರ ಮಂಜೂಷ ಪೆಟ್ಟಿಗೆ ಮತ್ತು ದೇವರ ಕೃಪಾಸನ ಇರುವ ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವುದನ್ನೇ ಈ ವಾಕ್ಯ ಭಾಗದಲ್ಲಿ ದೇವರ ಸಮಕ್ಷಮ ಎಂಬುದಾಗಿ ಬರೆದಿದೆ. ಆದರೆ ಎಂಥ ವಿಶೇಷ, ಹಳೆ ಒಡಂಬಡಿಕೆ ಕಾಲದಲ್ಲಿ ಮಹಾಯಾಜಕರು ಮಾತ್ರ ದೇವದರ್ಶನ ಗುಡಾರ ಅಥವಾ ದೇವಾಲಯದೊಳಗೆ ಅತಿ ಪರಿಶುದ್ಧ ಸ್ಥಳವನ್ನು ವರ್ಷಕ್ಕೊಂದು ಸತಿ ಪ್ರವೇಶಿಸಬಹುದಾಗಿತ್ತು. ಆದರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಕಲ್ವಾರಿ ಶಿಲುಬೆಯಲ್ಲಿ ಆತನ ತನ್ನ ರಕ್ತವನ್ನು ಸುರಿಸಿ ತನ್ನ ಶರೀರವನ್ನು ಆತನು ಬಾಧೆಗೆ ಒಪ್ಪಿಸಿದ ವಿಧದಲ್ಲಿ ನಾವೀಗ ಹೇಗೆ ಪರಲೋಕದಲ್ಲಿರುವ ದೇವರ ಸಮಕ್ಷಮವನ್ನೇ ಪ್ರವೇಶಿಸ ಸಾಧ್ಯವಾಯಿತೆಂಬುವಂಥ ಮಾತನ್ನು ಈ ವಾಕ್ಯ ಭಾಗ ಹೇಳ್ತದೆ. ಇಲ್ಲಿ ಕೆಲವಾರು ಸಂಗತಿಗಳನ್ನ ಅವಶ್ಯವಾಗಿ ನಾವು ಗುರುತಿಸಬೇಕು. ಈಗಾಗಲೇ ಹೇಳಿದಂತೆ ಹಳೆ ಒಡಂಬಡಿಕೆಯಲ್ಲಿ ಮಹಾಯಾಜಕರು ಮಾತ್ರ ಅಲ್ಲಿಗೆ ಹೋಗ್ಬೋದಾಗಿತ್ತು. ಆದರೆ ಈ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನ ಬಲಿದಾನ ಅಥವಾ ಶಿಲುಬೆಯ ಬಲಿದಾನದ ನಿಮಿತ್ತ ಲಾಭ ಪಡೆಯುವಂಥ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ದೇವ ಮಗು ದೇವರ ಅತಿ ಪರಿಶುದ್ಧ ಸನ್ನಿಧಾನವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ. ಮಹಾಯಾಜಕರು ಮಾತ್ರವಲ್ಲ, ಪ್ರತಿಯೊಬ್ಬರು, ನೀನು ಸಹ ಆ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಒಂದು ಅಡ್ಡ ತೆರೆ ಇತ್ತು. ಆ ತೆರೆಯನ್ನು ದಾಟಿ ಹೋಗ್ಲಿಕ್ಕೆ ಮಹಾಯಾಜಕರಿಗೆ ಮಾತ್ರ ಸಾಧ್ಯ. ಆದರೆ ದೇವರು ಈಗ ಏನು ಮಾಡಿದ್ದಾನೆ, ನಾವು ಸುವಾರ್ತೆ ಭಾಗದಲ್ಲಿ ಓದ್ತೇವೆ, ಏಸು ಜೀವ ಬಿಟ್ಟ ಅದೇ ಸಮಯದಲ್ಲಿ ಯೆರೂಸಲೇಮಿನ ದೇವಾಲಯದ ಅತಿ ಪರಿಶುದ್ಧ ಸ್ಥಳ ಎರಡನ್ನು ವಿಭಾಗಿಸುವ ಆ ತೆರೆ ಅದು ಮೇಲಿನಿಂದ ಕೆಳಗೆ ಹರಿದು ಹೋಯಿತೆಂಬುದಾಗಿ ನಾವು ಓದ್ತೇವೆ.
ಅದನ್ನು ಇಬ್ರಿ ಗ್ರಂಥಕರ್ತನು ಬರಿತಾನೆ. ಹಾಗಾದರೆ ಆ ತೆರೆ ಇದು ಕ್ರಿಸ್ತನ ಶರೀರ. ಈ ಶರೀರ ಅದು ಅಲ್ಲಿ ಯೆರೂಸಲೇಮ್ ದೇವಾಲಯದ ತೆರೆಯಲ್ಲಿ ಹರಿದು ಹೋಯಿತು. ಆದರೆ ಅದರ ಆತ್ಮಿಕ ಅರ್ಥ ಯೇಸು ಕ್ರಿಸ್ತನ ಶರೀರವನ್ನೇ ಆ ತೆರೆಗೆ ಹೋಲಿಸಿ ಅದರಲ್ಲಿ ನಮಗೆ ಮಾರ್ಗವೂ ಏರ್ಪಟ್ಟದೆ. ನಾವೀಗ ಆ ಹರಿದ ತೆರೆ ಅದರ ಒಳಗಿನಿಂದ ಯೇಸು ಕ್ರಿಸ್ತನ ಶರೀರದ ಮುಖಾಂತರ ನಾವು ದೇವರ ಸಮಕ್ಷಮಕ್ಕೆ ಹೋಗ್ತೇವೆ. ಬಳಸಿಕೊಂಡ ಅಲ್ಲ, ಯೇಸು ಕ್ರಿಸ್ತನ ಮುಖಾಂತರವೇ ನಾವು ದೇವರ ಸನ್ನಿಧಿಯನ್ನು ಪ್ರವೇಶಿಸ್ತೇವೆ. ಹಾಗಾದರೆ ಈ ಸ್ಥಳಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಇನ್ನೊಂದು ಸಂಗತಿಯನ್ನು ಗಮನಿಸಬೇಕು. ಈ ದೇವರ ಪ್ರಸನ್ನತೆ ಇರುವ ದೇವರ ಸಮಕ್ಷಮಕ್ಕೆ ಹೋಗುವ ಈ ಸ್ಥಳ ಇದೆಯಲ್ಲ, ಇದರ ಹೆಸರು ಜೀವ. ಇದನ್ನೇ ಯೇಸು ಕ್ರಿಸ್ತನು ಹೇಳಿದ್ದು, ನಾನೇ ಮಾರ್ಗವು ಸತ್ಯವು ಜೀವವು. ಮಾರ್ಗ ಎಂಬುದಾಗಿ ಹೇಳುವಾಗ ಹೊರಗಿನ ಪ್ರಾಂಗಣಕ್ಕೆ ಪ್ರವೇಶಿಸುವ ದ್ವಾರ. ಸತ್ಯ ಎಂಬುದಾಗಿ ಹೇಳುವಾಗ ದೇವದರ್ಶನ ಗುಡಾರದ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವಂತ ದ್ವಾರ. ಜೀವ ಎಂಬುದಾಗಿ ಹೇಳುವಾಗ ಪರಿಶುದ್ಧ ಸ್ಥಳವನ್ನು ಅತಿ ಪರಿಶುದ್ಧ ಸ್ಥಳವನ್ನು ವಿಭಾಗಿಸುವಂತೆ ಅಥವಾ ಪರಿಶುದ್ಧ ಸ್ಥಳದಿಂದ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗಿದ್ದ ತೆರೆಯ ಹೆಸರು ಜೀವ, ಆ ಪ್ರವೇಶ ದ್ವಾರ. ಹಾಗಾಗಿ ಇಲ್ಲಿ ವಾಕ್ಯದಲ್ಲಿ ಈಗ ಇಬ್ರೇ ಗ್ರಂಥಕರ್ತನು ಹೇಳ್ತಾನೆ, ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿ. ಹಾಗಾದರೆ ಜೀವವಾಗಿರುವ ಯೇಸು ಕ್ರಿಸ್ತನ ಮುಖಾಂತರವೇ ದೇವರ ಅತಿ ಪರಿಶುದ್ಧ ಸ್ಥಳವಾಗಿರುವಂಥ ಆ ಸ್ಥಳವೇ ಜೀವ. ಹಾಗಾದರೆ ಅದಕ್ಕೆ ನಾವು ಹೋಗ್ತೇವೆ. ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಕ್ರಿಸ್ತನ ಶರೀರವೆಂಬ ತೆರೆಯ ಮುಖಾಂತರ ನಾವು ಹೋಗ್ತೇವೆ. ಇಲ್ಲಿ ಇದರೊಂದಿಗೆ ಇನ್ನೊಂದು ಪ್ರಾಮುಖ್ಯವಾದ ಮಾತನ್ನ ಆತನ ಮಧ್ಯದಲ್ಲಿ ಬರಿತಾನೆ. ಏನಂದ್ರೆ, ಜೀವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ. ಹಾಗಾದರೆ ಇಲ್ಲಿ ಯೇಸು ಇದ್ದಾನೆ, ಆತನ ಶರೀರ ಹರಿದ ತೆರೆಯಂತಿದೆ, ಅದರ ಮೂಲಕ ನಾವು ಹೋಗ್ತೇವೆ. ಆದರೂ ನಾವು ಆ ಜೀವವನ್ನು ಪ್ರವೇಶಿಸುವುದಕ್ಕೆ ಕರ್ತನು ನಮಗೆ ಮತ್ತೊಂದು ಶ್ರೇಷ್ಠ ಸಂಗತಿನ ಕೊಟ್ಟಿದ್ದಾನೆ. ಅದು ಆತನ ರಕ್ತದ ಮೂಲಕವೇ, ಆತನ ಶರೀರವೆಂಬ ತೆರೆಯ ಮುಖಾಂತರವೇ. ಹಾಗಾದರೆ ದೇವರ ಸಮಕ್ಷಮ, ಅತಿ ಪರಿಶುದ್ಧ ಸ್ಥಳಕ್ಕೆ ನಾವು ಹೋಗುವುದಕ್ಕೆ, ದೇವರ ಕೃಪಾಸನ ಇರುವ ಸ್ಥಳಕ್ಕೆ ಹೋಗುವುದಕ್ಕೆ, ದೇವರ ಕನಿಕರವನ್ನು ಕಂಡುಕೊಳ್ಳುವುದಕ್ಕೆ ಈಗ ಯೇಸುಕ್ರಿಸ್ತನ ನಂಬಿಕೆ ಯಾರು ಬೇಕಾದರೂ ಬರ್ಬೋದು. ಆದರೆ ಅವರು ಯೇಸುಕ್ರಿಸ್ತನ ರಕ್ತದ ಮೂಲಕವೇ, ಯೇಸುಕ್ರಿಸ್ತನ ಶರೀರವೆಂಬ ತೆರೆಯ ಮುಖಾಂತರವೇ ದೇವರ ಸನ್ನಿಧಾನವನ್ನು ಪ್ರವೇಶಿಸೋದಕ್ಕೆ ಸಾಧ್ಯ. ಪ್ರಿಯರೇ, ಇಬ್ರೇ ಗ್ರಂಥಕರ್ತ ಅನೇಕ ಸರ್ತಿ ನಾವು ದೇವರ ಸನ್ನಿಧಿಗೆ, ಸಮಕ್ಷಮಕ್ಕೆ, ಕೃಪಾಸ್ತ ಬಳಿಗೆ ಬರಲಿಕ್ಕೆ ಪದೇ ಪದೇ ಕರೆ ಕೊಡ್ತಾನೆ. ಹಾಗಾದರೆ ರಕ್ತದ ಮುಖಾಂತರವೇ, ರಕ್ತದ ಮೂಲಕವೇ, ಯೇಸುವಿನ ಶರೀರವೆಂಬ ತೆರೆಯ ಮುಖಾಂತರವೇ ನಾವು ದೇವರ ಸನ್ನಿಧಿಗೆ ಬರಬೇಕು. ಪ್ರಿಯರೇ, ಹಾಗಾದರೆ ದೇವರ ಸನ್ನಿಧಿಯನ್ನು ಪ್ರವೇಶಿಸುವುದು, ದೇವರ ಸನ್ನಿಧಿ ಸಮೀಪಕ್ಕೆ ಬರುವುದು ಇನ್ನೂ ಕಷ್ಟದ ವಿಷಯವಲ್ಲ. ನೀನು ಬಯಸುವುದಾದರೆ ಈಗಲೇ ಯೇಸುವಿನ ರಕ್ತದ ಮೂಲಕವೂ, ಯೇಸುವಿನ ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಹರಿದ ತೆರೆಯಂತಿದ್ದ ಆತನ ಶರೀರದ ಮುಖಾಂತರವೂ ನೀನು ದೇವರ ಸನ್ನಿಧಿಗೆ, ಸಮಕ್ಷಮಕ್ಕೆ ಬರಬಹುದು. ಹೀಗೆ ಬಂದರೆ ಮಾತ್ರವೇ ಆತನ ಸನ್ನಿಧಿಯಲ್ಲಿ ನಾವು ಸುರಕ್ಷಿತರು. ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ಇಂಥ ಒಂದು ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ನಾವು ಸಮಾಧಾನ ಹುಡುಕಿಕೊಂಡು ಅಥವಾ ಸ್ವಲ್ಪ ಹೊತ್ತು ಮನಸ್ಸಿಗೆ ಏನೋ ಒಂದು ಉಲ್ಲಾಸ ಕೊಡುವುದಕ್ಕಾಗಿ ಅವರಿವರನ್ನು ಹುಡುಕಿಕೊಂಡು ಹೋಗ್ತೇವೆ. ಅವರ ಜೊತೆ ಹೋಗಿ ಸ್ವಲ್ಪ ಹೊತ್ತು ಕುಳಿತು ಅಥವಾ ಇವರ ಜೊತೆ ಹೋಗಿ ಸ್ವಲ್ಪ ಹೊತ್ತು ಕುಳಿತು ಮಾತನಾಡುವಂಥ ಅಭ್ಯಾಸ ನಮ್ಮಲ್ಲಿ ಅನೇಕರಿಗಿದೆ. ಇದಕ್ಕೆ ಕಾರಣ ನಮ್ಮ ಮನಸ್ಸಿಗೆ ಏನೋ ಒಂದು ಸಮಾಧಾನ, ನೆಮ್ಮದಿ ಬೇಕಾಗಿದೆ. ಆದರೆ ಈ ವಾಕ್ಯ ನಮ್ಮನ್ನು ಸೃಷ್ಟಿಸಿದ ದೇವರ ಬಳಿಗೆ ಬರುವುದಕ್ಕೆ ನಮಗಿರುವಂಥ ಹಕ್ಕು, ಅರ್ಹತೆಯನ್ನು ಮಾತನಾಡ್ತದೆ. ಹಾಗಾದರೆ ಯೇಸುಕ್ರಿಸ್ತನ ರಕ್ತದ ಮೂಲಕ ಸಿಕ್ಕಿದ ಈ ಹಕ್ಕು, ಆತನ ಶರೀರವೆಂಬ ದೇಹದ ಮುಖಾಂತರ ನಮಗೆ ಪ್ರವೇಶಿಸೋದಕ್ಕೆ ದೊರಕಿದ ಈ ಅರ್ಹತೆ, ಇದನ್ನು ಬಳಸಿ ನಾವು ದೇವರ ಸಮೀಪಕ್ಕೆ ಬರೋಣ. ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಆತನ ಸಮೀಪದಲ್ಲಿ ಆತನು ನಮ್ಮನ್ನು ತನ್ನ ಸಂಭ್ರಮ ಪ್ರವಾಹದಿಂದ ನಮ್ಮನ್ನು ಪಾನ ಮಾಡಿಸುವಂಥ ದೇವರು. ಪ್ರೇರೆ, ನಮಗೆ ಬೇಕಾದಂಥ ಪರಿಪೂರ್ಣ ಸಂತೋಷ, ಸಂಭ್ರಮ ಇವೆಲ್ಲವೂ ದೇವರ ಸನ್ನಿಧಿಯಲ್ಲೇ ಇದೆ. ಯೇಸುಕ್ರಿಸ್ತನ ಮುಖಾಂತರ ಆತನ ರಕ್ತದ ಮೂಲಕವೇ ಬರಲಿಕ್ಕೆ ಸಾಧ್ಯ. ನಾವು ಆತನ ಬಳಿಗೆ ಓಡಿ ಬರೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಎಂಥ ಶ್ರೇಷ್ಠ ವಾಕ್ಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ಇಂಥ ಶ್ರೇಷ್ಠ ಕೃಪೆಯನ್ನು ನೀನು ನಮಗೆ ಒದಗಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ ತಂದೆಯೇ, ಈ ದಿನಗಳಲ್ಲಿ ನಿನ್ನ ಸಮ್ಮುಖವನ್ನು ಹುಡುಕುವಂಥ ಕರ್ತನೆ ಕೋಟ್ಯಾನುಕೋಟಿ ಜನರಿರುವಲ್ಲಿ, ಕರ್ತನಿನ ಪ್ರಸನ್ನತೆಯನ್ನು ಬಯಸುವಂಥ ಕೋಟ್ಯಾನುಕೋಟಿ ಜನರಿರುವಲ್ಲಿ, ಸೃಷ್ಟಿಕರ್ತನಾದ ನಿನ್ನನ್ನು ಸೇರುವುದಕ್ಕಾಗಿ ಕರ್ತನೆ ಭಕ್ತನಾದ ಯೋಬನು ನೀನು ಎಲ್ಲಿದ್ದೀ ಎಂಬುದಾಗಿ
ನಿನ್ನನ್ನು ಕಂಡುಕೊಂಡು ನಿನ್ನೊಂದಿಗೆ ಆತನು ಅನೇಕ ವಿಚಾರಗಳನ್ನ ಮಾತನಾಡಬೇಕೆಂಬುದಾಗಿ ತವಕಪಟ್ಟು ದೇವರೇ ನೀನು ಎಲ್ಲಿದ್ದೆ ಎಂಬುದಾಗಿ ಆತನು ಬಯಸ್ತಾನಲ್ಲ. ಕರ್ತನೆ, ದೇವಿಧದಲ್ಲಿ ನೀನು ಎಲ್ಲಿ ಸಿಕ್ತು ಎಂಬುದಾಗಿ ತವಕಿಸುವಂಥ ಅನೇಕ ಜನರಿದ್ದಾರೆ ಸ್ವಾಮಿ. ಇಂಥ ನಿನ್ನ ಅತಿ ಪರಿಶುದ್ಧ ಸಮಕ್ಷಮವನ್ನು, ಜೀವವುಳ್ಳ ನಿನ್ನ ಪ್ರಸನ್ನತೆಯನ್ನು ಕರ್ತನೆ ಸೇರುವುದಕ್ಕಾಗಿ ಅನೇಕರು ತವಕ ಪಡ್ತಿದ್ದಾರೆ. ಇದಕ್ಕಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಕರ್ತನೆ ಆತನ ಹರಿದ ತೆರೆಯಂತಿರುವ ಆತನ ಶರೀರದ ಮುಖಾಂತರವೇ ನಿನ್ನ ಬಳಿಗೆ ಬರುವುದಕ್ಕೆ ನೀನು ಮಾರ್ಗವನ್ನು ತೆರೆದಿರುವಲ್ಲಿ, ಜೀವಳ ಹೊಸ ದಾರಿಯನ್ನು ನೀನೀಗ ಪ್ರತಿಷ್ಠೆಪಡಿಸಿರುವಲ್ಲಿ ಕರ್ತನೆ, ಪ್ರತಿಯೊಬ್ಬರು ನಿನ್ನ ಸಮೀಪಕ್ಕೆ ಬರುವುದಕ್ಕೆ ಈಗಲೇ ಓಡಿ ಬರಲಿ ಸ್ವಾಮಿ. ನಿನ್ನ ಕರ್ತನೆ ಸನ್ನಿಧಿಯಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿರುವಂಥ ಆ ಪರಿಪೂರ್ಣ ಸಂತೋಷವನ್ನು ನಿನ್ನ ಮಕ್ಕಳು ಕಂಡುಕೊಳ್ಳಲಿ. ನೀನು ಅವರನ್ನು ನಿನ್ನ ಸಂಭ್ರಮ ಪ್ರವಾಹದಿಂದ ಪಾನ ಮಾಡಿಸ್ತಲ್ಲ ಸ್ವಾಮಿ. ಈ ಅನುಭವ ಅವರಿಗೆ ಆಗಲಿ ಕರ್ತನೆ. ನಿನ್ನ ಜನರಾದ ನಮ್ಮ ನಿನ್ನ ಸಮೀಪಕ್ಕೆ ಇನ್ನೂ ಸೆಳಕು ಯಾವಾಗ ನಿನ್ನ ಪ್ರಸನ್ನತೆ ಅನುಭವವನ್ನು ಕಾಣಲಿಕ್ಕೆ, ನಿನ್ನ ಪ್ರಸನ್ನತೆಯಲ್ಲಿ ನಾವು ಇರುವುದಕ್ಕೂ, ನಿನ್ನ ಪ್ರಸನ್ನತೆಯನ್ನು ಹೊರುವುದಕ್ಕೂ, ಇದರಿಂದ ಅನೇಕರಿಗೆ ಆಶೀರ್ವಾದವಾಗುವುದಕ್ಕೂ ದೇವರೇ ನೀನು ನಮ್ಮನ್ನು ಆಶೀರ್ವದಿಸು. ಈ ಪ್ರಿಯರನ್ನು ಆಶೀರ್ವದಿಸು ಕರ್ತನೆ. ಇವರಿರುವಲ್ಲಿ ನೀನು ಈ ಶ್ರೇಷ್ಠ ಪ್ರಸನ್ನತೆಯನ್ನು ಇವರು ಅನುಭವಿಸಲಿ ಸ್ವಾಮಿ. ಇವರ ಹೋರಾಟಗಳೆಲ್ಲವೂ ಕರ್ತನೆ ಸೇನಾಧೀಶ್ವರನಾದ ಯೆಹೋವನ ಎದುರು ಪರ್ವತಗಳು ಮೇಣದಂತೆ ಕರಗ್ತದೆ ಎಂಬುದಾಗಿ ನೀನು ಹೇಳಿದ ವಾಕ್ಯದ ಪ್ರಕಾರ ಇವರು ಕಂಡುಕೊಂಡ ನಿನ್ನ ಪ್ರಸನ್ನತೆಯಲ್ಲಿ ಇವರಿಗಿರುವಂಥ ಹೋರಾಟಗಳೆಲ್ಲವೂ ಕರ್ತನೆ ಅದು ಇಲ್ಲದ ಹಾಗೆ ಅದು ಹೋಗಿಬಿಡಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದ್ಭುತಗಳು ನಡೆಯಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.